ಅಂತೂ ಇಂತೂ ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಮಂತ್ರ ಪಠಣವಾಗಿದೆ. ಇರಾನ್ ಅಮೆರಿಕ ನಡುವೆ ಸಂಘರ್ಷಕ್ಕೆ ತೆರೆ ಬಿದ್ದಿದೆ. ಜೂನ್ 19ನೇ ತಾರೀಕು ಸ್ವಿಟ್ಜರ್ಲೆಂಡ್ನಲ್ಲಿ ಒಪ್ಪಂದಕ್ಕೆ ಸಹಿ ಬೀಳಲಿದೆ. ಈ ಬೆನ್ನಲ್ಲೇ ಹಾರ್ಮುಜ್ ಬಂಧ ಮುಕ್ತವಾಗಲಿದೆ. ಸಂಧಾನಕ್ಕೆ ಪ್ರಧಾನಿ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಸಿದ್ದು ಇಳಿದ ಬಳಿಕ ಕತ್ತರಿಯಾಟಕ್ಕೆ ಕೈ ಹಾಕಿದಂಥ ಡಿಕೆ ಸರ್ಕಾರಕ್ಕೆ ಹಣ ಸೋರಿಕೆಯ ನೆಪ ಕಾಣಿಸಿದೆ. ಗ್ಯಾರಂಟಿಗಳಿಗೆ ಸರ್ಜರಿ ಮಾಡೋಕೆ ಭರ್ಜರಿ ಪ್ಲಾನ್ ಮಾಡಿದ್ದು ಹೊಸ ಮಾನದಂಡಗಳ ಬಗ್ಗೆ ಸಿಎಂ ಕ್ಲಾರಿಟಿ ನೀಡಿದ್ದಾರೆ. ಗ್ಯಾರಂಟಿಗಳಿಂದ ಆರ್ಥಿಕ ನಷ್ಟವಾಗ್ತಾ ಇದ್ದು ಶ್ವೇತಪತ್ರಕ್ಕೆ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಅನ್ನದಾತನಿಗೆ ಅಸ್ತಿತ್ವದ ಸಮರ, ಸರ್ಕಾರಕ್ಕೆ ಪ್ರತಿಷ್ಠೆಯ ಪಣ, ಬಿಡದಿಯಲ್ಲೇ ರೈತ ಬಂಡಾಯ ಮೈದಳಿತಾ ಇದೆ. ಡಿಕೆಶಿ ಡ್ರೀಮ್ ಪ್ರಾಜೆಕ್ಟ್ ವಿರುದ್ಧ ಮಹಿಳೆಯರು ಕಾಲ್ನಡಿಗೆ ಜಾಥಾ ಮಾಡಿದ್ದಾರೆ. ಒಳಿತು ಮಾಡು ಮನುಷ್ಯ ಅಂತ ಅಶೋಕ್ ಬುದ್ಧಿಗೀತೆಯನ್ನ ಹಾಡಿದ್ರೆ, ರಾಜಕಾರಣ ಅಂತ ಸಿಎಂ ಇತಿಹಾಸವನ್ನ ಕೆದಕಿದ್ದಾರೆ. ಸಂಘದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಸಮರ ಆರಂಭಿಸಿದ್ದಾರೆ. ಆರ್ಎಸ್ಎಸ್ ಮುಖ್ಯಸ್ಥರಿಗೆ ಪತ್ರ ಬರೆದು ಆಸ್ತಿ ವಿವರವನ್ನ ಕೇಳಿದ್ದಾರೆ. 8 ಪ್ರಮುಖ ಅಂಶಗಳನ್ನ ಬಹಿರಂಗ ಮಾಡಿ ಅಂತ ಸವಾಲ್ ಹಾಕಿದ್ದಾರೆ. ಈ ಮಾತಿಗೆ ಎಲ್ಲ ಪಾಲಿಟಿಕ್ಸು ಬಿಟ್ ಹಾಕಿ ಅಂತ ಭಾಗವತ್ ಕೌಂಟರ್ ಕೊಟ್ಟಿದ್ದಾರೆ. ಅಯೋಧ್ಯೆ ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿ. 2024ರಲ್ಲಿ ಲೋಕಾರ್ಪಣೆ ಕಂಡಂಥ ಮಂದಿರಕ್ಕೆ ಅರ್ಪಣೆಯಾದ ಲೆಕ್ಕ ತಪ್ಪಿದೆ ಅನ್ನುವಂಥ ಆರೋಪ ಕೇಳಿಸ್ತಾ ಇದೆ. ಭಕ್ತರು ನೀಡ್ತಾ ಇರುವಂತಹ ಕಾಣಿಕೆ ಚೋರಿಯಾಗ್ತಾ ಇದೆ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಸಿಎಂ ಯೋಗಿ ತನಿಖೆಗಾಗಿ ಎಸ್ಐಟಿ ರಚಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.